ಇವತ್ತು ಧ್ಯಾನ ಮಾಡಿದ ಮೇಲೆ ಬಂದ ಒಂದು ಚಿಂತನೆ ಇದು ಒಂಥರ ಆಂತರ್ಯದ ಕಾಳಜಿ ಅಂತ ಅಂದ್ಕೊಳ್ತೀನಿ. ಈ ಪರಿಸ್ಥಿತಿ ಏನಿದೆ ಇದು ಕಾಲ ಡಿಮಾಂಡ್ ಮಾಡ್ತಾ ಇರೋದಕ್ಕೆ ರೆಸ್ಪಾನ್ಸ್ ಅಂತ, ನನ್ನಿಂದ ರೆಸ್ಪಾನ್ಸ್ ಅಂತ ಅಂದ್ಕೊಳ್ತೀನಿ. ನಿಮ್ಮ ಹತ್ರ ಇದನ್ನು ಹಂಚ್ಕೊಳ್ತೀನಿ. ಮನುಷ್ಯನ ಮನಸ್ಸು ಯೋಚನೆಗಳ ಒಂದು ಮೂಟೆ, ಬಂಡ್ಲ್ ಆಫ್ ಥಾಟ್ಸ್. ಯೋಚನೆಗಳು ಬುದ್ಧಿ ಬಂದಾಗಿಂದ ನಾವು ಯೋಚನೆ ಮಾಡ್ತಾನೇ ಇದ್ದೀವಿ. ನಿರಂತರ ನಡೀತಾ ಇದೆಯಾ ಯೋಚನೆ? ಆದರೆ ಕೆಲವು ಯೋಚನೆಗಳು ಬೆನ್ನಹತ್ತಿದ ಬೇತಾಳ ಥರ ಅದು ಕಾಡೋದು ಅಂತಾರೆ. ಅದು ಬೆನ್ನಹತ್ತಿ ಕಾಡುತ್ತೆ. ಅಂದರೆ ಆ ಯೋಚನೆಗಳು ಪದೇ 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 ಬರುತ್ತೆ, ರಿಪೀಟೆಡ್ ಆಗಿ. ಇದನ್ನು ಚಿಂತೆ ಅಂತ ಹೇಳ್ತಾರೆ. ಯೋಚನೆ ಅನ್ನಲ್ಲ, ಚಿತೆ ಅಂತ. ಇಂಥ ಚಿಂತೆ ಒಂದು ನಿಶ್ಚಿಂತೆ ಆಗಬೇಕಾದ್ರೆ ಈ ಪದೇ 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 ಬರ್ತಾ ಇರೋದು ತಲೆ ಬಿಸಿ ಆಗುತ್ತೆ, ತಲೆನೋವು ಬರುತ್ತೆ, ತಲೆ ಭಾರ ಆಗುತ್ತೆ, ಕಷ್ಟ ಆಗುತ್ತೆ, ದುಃಖ ಆಗುತ್ತೆ. ಇದೆಲ್ಲವೂ ಕೂಡ ಬಂದಿದೆ. ಇದು ಯಾವಾಗ ಈ ಒಂದು ಚಿಂತೆ ನಿಲ್ಲುತ್ತೋ ಹೊಸ ಆಯಾಮ ಶುರುವಾಗುತ್ತೆ. ಈ ಗಲಾಟೆ ಮನಸ್ಸು ನಿಂತಾಗ ಮೌನದ ಆಯಾಮ ಪ್ರಾರಂಭ ಆಗುತ್ತೆ. ಇಟ್ಸ್ ಎ ನ್ಯೂ ಡೈಮೆನ್ಷನ್, ಟೋಟಲಿ ನ್ಯೂ ಡೈಮೆನ್ಷನ್. ಈ ಒಂದು ಸಣ್ಣ ಶಿಫ್ಟು ಎಲ್ಲರಲ್ಲೂ ಆದರೆ ಅದ್ಭುತವಾಗಿರುತ್ತೆ ಜೀವನ. ಇದು ಕಾಳಜಿಯಿಂದ ಹೇಳ್ತಿದ್ದೀನಿ. ಯಾಕೆ ಈ ಥರ ಆಗಿದೆ? ಈ ಚಿಂತೆ ಅನ್ನೋದು ಯಾತಕ್ಕೆ ಬರುತ್ತೆ? ಯಾತಕ್ಕೆ ನಮ್ಮನ್ನು ಅವ್ಯೂಹದಲ್ಲಿ ಸಿಕ್ಕಾಕ್ಸುತ್ತೆ ಅಂದರೆ, ನಮ್ಮ ಜೀವನ ಒಂದು ನಾಟಕ. ಹೇಳ್ತಾನೇ ಇರ್ತೀನಿ, ಪಾತ್ರಗಳು ನಮ್ಮ ಕರ್ಮದಿಂದಲೇ ಬಂದಿರೋ ಪಾತ್ರಗಳು. ಈ ಪಾತ್ರ ಮಾಡಲೇಬೇಕು, ತಪ್ಪಿಸ್ಕೊಂಡು ಹೋಗೋಂಗಿಲ್ಲ. ಆದರೆ ಈ ಐಡೆಂಟಿಟಿಗೆ, ಈ ಪಾತ್ರಕ್ಕೆ ನಾವು ಗುರುತಿಸ್ಕೊಂಡು ಅದರಲ್ಲಿ ಇಂಡಲ್ಜ್ ಆಗಿದ್ದೀವಿ. ಅದೇ ತಪ್ಪು, ಮುಳುಗಿಬಿಟ್ಟಿದ್ದೀವಿ. ಪಾತ್ರದ ಒಂದು ನೋವು, ನಲಿವು, ಪಾತ್ರದಲ್ಲಿ ಏನೇನಾಗುತ್ತೆ ಎಲ್ಲ ನಮಗೆ ಬಂದು ಅಂಟ್ಕೋತಾ ಇದೆ. ಅದೇ ಬೇತಾಳ. ಪಾತ್ರದಲ್ಲಿ ಮುಳುಗಿ ಹೋಗಿದ್ದೀರ. ಪಾತ್ರದಲ್ಲಿ ತೇಲಾಡಬೇಕು, ದಡ ಸೇರ್ಕೊಂಡ್ಬಿಡ್ಬೇಕು. ಅದನ್ನು ಇನ್ವಾಲ್ವ್ಮೆಂಟ್ ಬೇಕು, ಇಂಟೆಲಿಜೆನ್ಸ್ ಇರಬಾರ್ದು. ಈ ಶಿಫ್ಟು ನಾವು ನೋಡ್ಕೊಂಡ ತಕ್ಷಣ ಬಚಾವಾಗ್ಬಿಡ್ತೀವಿ. ಇನ್ವಾಲ್ವ್ಮೆಂಟ್ ಇರಬೇಕು, ಪಾತ್ರ ಮಾಡಲೇಬೇಕು. ಅಂಟ್ಕೊಳ್ಳದೆ ಅದರ ಒಂದು ಸುಖ ದುಃಖ, ಅದರ ಫಲ ನಮಗೆ ಅಂಟ್ಕೋಬಾರ್ದು. ಆ ಜಾಣತನ, ವಿವೇಕ ಅದಷ್ಟು ಲೈಫ್ನಲ್ಲಿ ಬಂದುಬಿಟ್ರೆ ನಾವು ಪಾತ್ರ ಮಾಡಿದ್ರೂ ಕೂಡ ನಮಗೇನು ಅದು ಅಂಟಲ್ಲ. ನಿಶ್ಚಿಂತೆ ಆಗಿ ಪಾತ್ರಗಳನ್ನು ಮಾಡಬಹುದು. ಈಗ ಈ ಒಂದು ಅಹಂಕಾರ ಅಂದರೆ ಐಡೆಂಟಿಟಿ, ಇದರ ಸೂತ್ರವೇ ದುಃಖನ, ಕಷ್ಟನ, ಇದನ್ನೆಲ್ಲ ಸೃಷ್ಟಿ ಮಾಡೋದು. ದ ಫಾರ್ಮುಲಾ ಆಫ್ ಈಗೋ ಇಸ್ ಟು ಕ್ರಿಯೇಟ್ ಸಫರಿಂಗ್. ಅದು ನಾವು ತಿಳ್ಕೊಂಡ್ಬಿಡ್ಬೇಕು, ಇದ್ರ ಕೆಲಸನೇ ಇದು ಅಂತ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಅಂಡರ್ನೀತ್ ದಿ ಸಫರಿಂಗ್, ನಮ್ಮ ಕಷ್ಟಗಳೇನಿದೆ ಎಲ್ಲ ಮೇಲೆ ಪರಿಫೆರಿನಲ್ಲಿದೆ. ಯಾಕೆಂದರೆ ಹೊರಗಿಂದ ಮಾಡ್ಕೊಂಡಿರೋದು ನಾವು. ಆದರೆ ಅಂಡರ್ನೀತ್ ದರ್ ಈಸ್ ಅ ಗುಪ್ತಗಾಮಿನಿ, ಒಂದು ಬ್ಲಿಸ್ಫುಲ್ ರಿವರ್ ಹರಿತಾ ಇದೆ. ಆನಂದ, ತೃಪ್ತಿ, ಸಂತೋಷದ ಒಂದು ಅಲೆ ಹರಿತಾ ಇದೆ ಕೆಳಗಡೆ. ನಮಗೆ ಗೊತ್ತಾಗ್ಬಿಡ್ಬೇಕು, ಓಹೋ ಇದು ಹೊರಗಡೆ ನಾನು ಸಿಕ್ಕಾಕೊಳ್ಬಾರ್ದು, ಇದಕ್ಕೆ ನಾನು ಇಂಡಲ್ಜ್ ಆಗಬಾರ್ದು, ಮುಳುಗಬಾರ್ದು ನಾನು ಒಳಗಡೆನೆ ನನ್ನೊಳಗೇನೆ ಆನಂದ ಇದೆ. ಈ ಶಿಫ್ಟ್ ತಗೊಳ್ಳೋನೇ ಸನ್ಯಾಸಿ, ಇನ್ನೇನಿಲ್ಲ ಅರ್ಥ. ಸನ್ಯಾಸಿ ಮೀನ್ಸ್ ಹೂ ಇಸ್ ಡ್ರಾಪಿಂಗ್ ದಿ ಈಗೋ. ಡ್ರಾಪಿಂಗ್ ದಿ ಈಗೋ ಇಸ್ ಸನ್ಯಾಸ. ಆ ಈಗೋ ಅನ್ನೋದು ಇನ್ನೇನಿಲ್ಲ. ಈಗೋ ನಮ್ಮ ಐಡೆಂಟಿಟಿ ತುಂಬ ಹಿಡ್ಕೊಂಬಿಟ್ಟಿದ್ದೀವಿ, ಅದನ್ನು ಬಿಡೋದೇ ಸನ್ಯಾಸ. ಇದು ನಮಗೆ ಗೊತ್ತಾಗಬೇಕು. ಈ ನರಕ, ಅಹಂಕಾರ ಅನ್ನೋ ಐಡೆಂಟಿಟಿ ಅನ್ನೋ ಈ ನರಕ ಸಿಕ್ಕಾಕೊಳ್ತೀವಿ ನಾವೇ. ಇಷ್ಟಪಟ್ಟು ಕಷ್ಟಪಡೋಕ್ಕೆ ನಮ್ಮ ಕೈಯಿಂದ ನಾವೇ ಮಾಡ್ಕೊಂಡಿರೋದು ವಿಪರ್ಯಾಸ. ನಾವೇ ಮಾಡ್ಕೊಂಡಿರೋದು, ಸೃಷ್ಟಿ ಮಾಡ್ಕೊಂಡಿರೋದು ಅಹಂಕಾರ, ಈಗೋದ ನರಕ. ನಮಗೆ ಮಾಡ್ಕೊಳ್ಳದೇ ಇರೋಕ್ಕೂ ಬೇಕಾದಷ್ಟು ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ. ನಾ ಹೇಳಲ್ವಾ, ಬುದ್ಧಿ ಇಲ್ವಾ? ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿನಲ್ಲಿ ಇಟ್ಕೊಂಡು ನಮಗೆ ಹೆಂಗೆ ಬೇಕೋ ಅದು ನಡೆಸೋಷ್ಟು
ಬುದ್ಧಿಯನ್ನು ಪರಮಾತ್ಮ ಕೊಟ್ಟಿಲ್ವಾ, ಆ ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು. ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ಇವತ್ತಿಂದ ಅಭ್ಯಾಸ ಮಾಡಿ. ಸ್ವಲ್ಪ ಹೊತ್ತು ನಿಮ್ಮ ಬುದ್ಧಿಯನ್ನು, ನಿಮ್ಮ ಐಡೆಂಟಿಟಿನ ಗುರುತಿಸ್ಕೊಳ್ಳದೆ, ರಕ್ಷಣೆ ಮಾಡದೆ ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ಹೊತ್ತು ಏನೂ ಅವಶ್ಯಕತೆ ಇಲ್ಲದೆ ಇದ್ದಾಗ, ಆ ಪಾತ್ರಗಳ ಅವಶ್ಯಕತೆ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಬಿಟ್ಬಿಡಿ, ಏನೂ ಮಾಡಬೇಡಿ. ವೆನ್ ದೆರ್ ಇಸ್ ನೋ ನೀಡ್, ಕೀಪ್ ಕ್ವೈಟ್. ಒಂದು ಅಂತರ ಬೆಳೆಸ್ಕೊಳ್ಳಿ. ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಔಟ್ ಆಗುತ್ತೆ. ಒಳಗಡೆ ಆಂತರ್ಯದಲ್ಲಿ ಹರಿತಾ ಇರೋ ನದಿ ಹೊರಗಡೆ ಚಿಮ್ಮಿ ಚಿಮ್ಮಿ ಸ್ಪ್ರಿಂಗ್ ಥರ ಬರುತ್ತೆ. ಇದು ಅನುಭವ ಆಗುತ್ತೆ. ಕೆಲವರೆಲ್ಲ ಆಶ್ರಮಕ್ಕೆ ಬರ್ತಾರಲ್ಲ, ಹೇಗಿರ್ತಾರೆ ಬಂದಾಗ? ಸಂತೋಷವಾಗಿರ್ತಾರೆ. ನಾನು ಸಂತೋಷ ಅವರು ಮಾಡೋಕ್ಕೆ ಏನೂ ಮಾಡಲ್ಲ, ಅವರಲ್ಲೇ ಆ ಸಂತೋಷ ಇದೆ. ಯಾವಾಗ ಅವ್ರು ಮಾಡೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿ ಬಂದಾಗ ಅಹಂಕಾರಕ್ಕೆ ಏನೂ ಕೆಲಸ ಇರಲ್ಲ, ಅಹಂಕಾರದ ಅವಶ್ಯಕತೆ ಅಲ್ಲಿಲ್ಲ ಆಶ್ರಮದಲ್ಲಿ, ಯಾವ ಐಡೆಂಟಿಟಿನೂ ಬೇಕಿಲ್ಲ, ಎಲ್ಲ ಬಿಟ್ಟು ಮಗು ಥರ ಬಂದಾಗ ಆಟೋಮೆಟಿಕಾಗಿ ಫ್ಯೂ ಮಿನಿಟ್ಸ್ ಅನ್ಕಾನ್ಷಿಯಸ್ಲಿ, ನೋಯಿಂಗ್ಲಿ ಅನ್ನೋಯಿಂಗ್ಲಿ ದೇ ವಿಲ್ ಬಿ ಹ್ಯಾಪಿ. ಯಾಕೆ ಅಂದರೆ ಆ ಹ್ಯಾಪಿನೆಸ್ಗೇನೂ ಮಾಡಿಲ್ಲ, ಅವರು ಮಾಡ್ತಾ ಇದ್ದಿದ್ದು, ಅಂಟ್ಕೊಂಡಿದ್ದೆಲ್ಲ ಸ್ವಲ್ಪ ಹೊತ್ತು ಬಿಟ್ಟಿದ್ರು. ಈ ಅನುಭವ ಆದಾಗ ನಮಗೆ ಗೊತ್ತಾಗತ್ತೆ, ಓಹೋ ಈ ಥರ ಬಿಟ್ಟರೆ ಬರುತ್ತೆ ಅಂತ. ಇವಾಗ ನೋಡಿ, ಪರಿಸ್ಥಿತಿನ ನೋಡಿ. ನಾನು ಬೆಳಗ್ಗೆ ಅದನ್ನೇ ಚಿಂತನೆ ಮಾಡ್ತಾ ಇದ್ದೆ. ಈಗ ನಮ್ಮ ದೃಷ್ಟಿಕೋನ ಬದಲಾಗಲೇಬೇಕು. ನಮ್ಮಲ್ಲಿ, ಮನುಷ್ಯರಲ್ಲಿ, ಮಾನವರಲ್ಲಿ ಈಗ ದೃಷ್ಟಿಕೋನ ನಮ್ಮದು ಬದಲಾಗಬೇಕು. ಸ್ವಲ್ಪ ಸಂಪೂರ್ಣವಾಗಿ, ಆಳವಾಗಿ, ವಿಶಾಲವಾಗಬೇಕು. ಜೀವನನ ನೋಡೋದ್ರಲ್ಲಿ ಒಂದು ವಿಷಯ, ದೇವರು, ಧರ್ಮ, ಗುರುಗಳು, ಇದನ್ನು ನೋಡೋ ದೃಷ್ಟಿಕೋನ ಸ್ವಲ್ಪ ಬದಲಾಗಬೇಕು. ಈ ಒಂದು ನಿರ್ಭರತೆ ಅಂತ ಯಾವುದನ್ನ ಪ್ರೈಮ್ ಮಿನಿಸ್ಟರ್ ಯೂಸ್ ಮಾಡಿದ್ದಾರೆ, ಇದು ಮೆಸೇಜು ಈ ಟೈಮ್ಗೆ ಆ್ಯಪ್ಟ್ ಆಗಿದೆ. ಇದರ ಆಳ ನೋಡಿದ್ರೆ ಅರ್ಥ ಆಗುತ್ತೆ. ನೀವು ನೋಡ್ಕೊಳ್ಳಿ, ಈಗಲಾದ್ರೂ ಎದ್ದೇಳಿ ಅಂತ ಎಷ್ಟು ಮೆಸೇಜ್ ಇದೆ. ಆ ನಿರ್ಭರತೆ, ಆಮೇಲೆ ನಿರ್ಭಯ, ಭಯ ಇಲ್ಲದೆ ಇರೋದು, ನಿರಾಳವಾಗಿರೋ ಸ್ಥಿತಿ ಎಲ್ಲರಿಗೂ ಇವಾಗ ಬೇಕಾಗಿದೆ. ಎಲ್ಲರೂ ಹಾಗಿರಬೇಕು. ಯಾವ ಫಿಲಾಸಫಿ, ಸ್ಕೂಲ್ ಆಫ್ ಥಿಂಕಿಂಗ್ ಇದನ್ನು ಸಹಾಯ ಮಾಡೋದಿಲ್ಲ. ನಾವೇ ಎಚ್ಚರ ಆಗಬೇಕು. ಎಚ್ಚರ ಆದರೆ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಏಳಬೇಕಿವತ್ತು. ನೀವು ಹೇಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಏನೂ ಮಾಡಬೇಕಾಗಿಲ್ಲ, ಗೌರ್ಮೆಂಟ್ ಏನೂ ಮಾಡಬೇಕಾಗಿಲ್ಲ. ನೀವು ಮಾಡ್ಕೊಳ್ಳೋದು ಹೇಳಬೇಕು. ಕೆಲವು ಸೂಚನೆಗಳು, ಕೆಲವು ಇಂಡಿಕೇಶನ್ಸು ವೇದ ಉಪನಿಷತ್ನಲ್ಲಿ ಇರಬಹುದು. ಆದರೂ ಕೂಡ ಒಳಗಡೆ ನಿಮ್ಮ ಆಂತರ್ಯದಲ್ಲಿ ಒಂದು ಪ್ರೋಸೆಸ್ಸು ಟ್ರಿಗರ್ ಆಗಲೇಬೇಕು. ಅಂತಃಕರಣದಲ್ಲಿ ಒಂದು ಚರ್ನಿಂಗ್, ಒಂದು ಅಥವಾ ಒಂದು ಆಗಬೇಕು. ಒಳಗಡೆ ಒಂದು ಟಿಕ್ಲಿಂಗ್ ಆಗಬೇಕು. ನಿಮಗೆ ಆ ಸೆನ್ಸೇಷನ್ ಬರಬೇಕು. ನಾನೇನಾದರೂ ಮಾಡಬೇಕು, ಮಾನವ ಜನಾಂಗ ಉಳಿಯೋಕ್ಕೆ ನಾನೇನಾದರೂ ಮಾಡಬೇಕು. ಆ ಪ್ರಾಸೆಸ್ ಟ್ರಿಗರ್ ಆಗಬೇಕು. ಇವಾಗ ಆಲ್ರೆಡಿ ಬೀಜ ಕೆಳಗೆ ಭೂಮಿ ಮೇಲೆ ಬಿದ್ದಾಗಿದೆ. ಆ ಬೀಜ ತನ್ನಂತಾನು ಸಂಪೂರ್ಣ ಕೊಟ್ಕೊಂಡ್ರೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ. ಹಾಗೆ ಒಂದು ಪರಿವರ್ತನೆ ನಮ್ಮಲ್ಲಾಗಬೇಕು. ನಾನು ಅನ್ಕೊಳ್ತಾ ಇದ್ದೆ, ಮುಂದಿನ ವರ್ಷ 25 ವರ್ಷ ಆಗೋಯ್ತು, ನಾವು ಹಾಗೆ ಮಾಡಬೇಕು, ಸಿಲ್ವರ್ ಜೂಬ್ಲಿ ಅಂತ, ಇನ್ನೂ ಏನೇನೋ. ಇದು ಉದಾಹರಣೆ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ನೋಡ್ಕೊಳ್ಳಿ, ನಿಮ್ಮ ಒಪಿನಿಯನ್ ಏನಿತ್ತು ನಾಳೆದ್ರ ಬಗ್ಗೆ, ಭವಿಷ್ಯದ ಬಗ್ಗೆ, ಕನಸಿನ ಬಗ್ಗೆ, ಹೋಪ್ಸ್ ಬಗ್ಗೆ, ನಿಮ್ಮ ಸಂಸಾರದ ಬಗ್ಗೆ ಅಥವಾ ಪ್ರಪಂಚದ ಬಗ್ಗೆ ಏನೇನೆಲ್ಲ ಒಪಿನಿಯನ್, ಏನೇನು ಪರ್ಸೆಪ್ಷನ್, ಏನೇನೋ ಎಲ್ಲ ನನಗೇನಾಗಲ್ಲ, ಇವ್ರಿಗೆಲ್ಲ ಇದಾಗತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ, ನನಗಂದ್ರೆ ಏನೂ ಸಾಧ್ಯವೇ ಇಲ್ಲ ಆಗೋದು ಅನ್ನೋ ಥರ ನಾವೆಲ್ಲ ಇಟ್ಕೊಂಡಿದ್ವಿ. ಏನು ಐಡೆಂಟಿಟಿ ಅಂದರೆ, ಯುವರ್ ಪರ್ಸೆಪ್ಷನ್ ಈಸ್ ಐಡೆಂಟಿಟಿ, ಯುವರ್ ಐಡಿಯಾ ಈಸ್ ಐಡೆಂಟಿಟಿ, ಯುವರ್ ಡ್ರೀಮ್ಸ್ ಆರ್ ಐಡೆಂಟಿಟಿ, ಯುವರ್ ಫ್ಯೂಚರ್ ಈಸ್ ಐಡೆಂಟಿಟಿ. ಮನಸ್ಸಿನಿಂದ ಬರೋದಷ್ಟೂ ಕೂಡ, ಅಹಂಕಾರದಿಂದ ಬರೋದೆಲ್ಲವೂ, ಐಡೆಂಟಿಟಿಯಿಂದ ಬರೋದೆಲ್ಲವೂ ಕೂಡ ಈಗ ಏನಾಯಿತು, ನಾಳೆ ಗೊತ್ತಿಲ್ಲ. ಯು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್. ನಮಗೆ ಗೊತ್ತಿಲ್ಲದೆ ನಮ್ಮ ಈ ಅಹಂಕಾರಗಳೆಲ್ಲ ಸತ್ತೋಗ್ತಾ ಇದೆ ಒಂದೊಂದೇನೆ. ಇಟ್ಸ್ ಅ ರೈಟ್ ಟೈಮ್ ಟು ಲವ್. ಪ್ರೀತಿ ಮಾಡೋಕ್ಕೆ ಇದು ನಿಜವಾದ ಟೈಮ್. ಮೊದಲು ಆ ಪ್ರೀತಿನ ಸುಮ್ಮನೆ ಹಗ್ ಮಾಡೋದು, ಸುಮ್ಮನೆ ಒಂದು ಹಾರ್ಟ್ ಲೈಕಿಂಗ್ ಕಳಿಸೋದು ಅಲ್ಲ. ನಿಜವಾದ ಪ್ರೇಮ ನಿಮ್ಮಲ್ಲಿ ಉಕ್ಕಿ ಬರಬೇಕು. ಮಾನವೀಯತೆಯ ಪ್ರೇಮ, ದೈವತ್ವಕ್ಕೆ ಒಂದು ಕರೆ ಬರುವಂಥ ಪ್ರೇಮ ನಿಮ್ಮಲ್ಲಿ ಉಕ್ಕಿ ಬರಬೇಕು. ಆ ಪ್ರೇಮಕ್ಕೆ ಏನು ಬೇಕು, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕು. ನೋಡಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಿದ್ದೀರಾ, ನಿಮ್ಮ ದೇಹನ ಪ್ರೀತಿಸ್ತೀರಾ, ಗೌರವಿಸ್ತೀರಾ,
ಅದು ನಿಮ್ಮ ಮಾತು ಕೇಳ್ತಾನೇ ಇಲ್ಲ. ಅದು ಯಾವುದೋ ಒಂದು ಈಸ್ಟ್ ದಿಕ್ಕಿಗೆ ಹೋಗ್ತಾ ಇದೆ, ಅದು ಹ್ಯಾಬಿಟ್ ಮೇಲೆ ಏನೋ ಒಂದು ಮೆಕ್ಯಾನಿಕಲ್ ಆಗಿ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಪ್ರೀತಿಸ್ತೀರಾ. ನಿಮ್ಮ ಮನಸ್ಸು ಇನ್ನೊಂದು ದಿಕ್ಕಲ್ಲಿ ಹೋಗ್ತಾ ಇದೆ, ಅದು ಯಾವುದೋ ಬೇರೆ ದಿಕ್ಕು, ವೆಸ್ಟಲ್ಲಿ ಹೋಗ್ತಾ ಇದೆ, ಒಂದು ಈಸ್ಟಲ್ಲಿ ಹೋಗ್ತಾ ಇದೆ. ಅದು ಎಲ್ಲೋ ಇದೆ, ಇದೆಲ್ಲೋ ಇದೆ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಇಂದ್ರಿಯಗಳಲ್ಲೂ ಕೂಡ ಕಣ್ಣೊಂದು ಕಡೆ, ಕಿವಿ ಒಂದು ಕಡೆ, ಮೂಗೊಂದು ಕಡೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವುದರಲ್ಲೂ ಒಂದು ರಿದಮ್ ಇಲ್ಲ. ನಿಮ್ಮ ಆಲೋಚನೆಗಳೇ ಬೇರೆ, ನಿಮ್ಮ ಅಹಂಕಾರನೇ ಏನೋ ಮಾಡ್ತಾ ಇದೆ. ಇಷ್ಟು ಜೊತೆಗೆ ಆತ್ಮದ ಪಿಸು ಮಾತು ಕೇಳೋರೇ ಇಲ್ಲ. ನಿಮ್ಮಲ್ಲಿ ಇಷ್ಟೊಂದು ಕಾಂಟ್ರಡಿಕ್ಷನ್ ಒಬ್ಬೊಬ್ಬರಲ್ಲೂ ಇರಬೇಕಾದ್ರೆ, ಅದು ಘರ್ಷಣೆ ಇರಬೇಕಾದ್ರೆ, ಇಷ್ಟೊಂದು ಸಂಘರ್ಷ ನಡೀತಿರ್ಬೇಕಾದ್ರೆ ಆ ಇಂಟಿಗ್ರೇಷನ್ ಯಾವಾಗಿಲ್ಲ, ಆ ಪೂರ್ಣ ಪ್ರೇಮ ಅನ್ನೋದು ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಈ ಆಟನೇ ಮಾಯೆ ಆಟ. ಅಹಂಕಾರಕ್ಕೆ ಈ ಫೈಟ್ ತುಂಬಾ ಇಷ್ಟ. ಅಹಂಕಾರ ಅಂದಾಗ ಹೊರಗಡೆನೂ ಫೈಟ್ ಮಾಡ್ತಾ ಇರುತ್ತೆ, ಪೊಲಿಟಿಕಲ್ ರೀಸನ್ಗೆ, ಒಳಗಡೆನೂ ರಿಲಿಜಿಯಸ್ ರೀಸನ್ಗೆ ಫೈಟ್ ಆಗ್ತಾನೆ ಇರುತ್ತೆ. ಇದು ಅಹಂಕಾರಕ್ಕೆ ಆಹಾರ. ಅದಕ್ಕೆ ಅಧ್ಯಾತ್ಮದಲ್ಲಿ ಯಾವಾಗಲೂ ಹೇಳ್ತಾರೆ ಶರಣಾಗತಿ ಶರಣಾಗತಿ ಶರಣ. ಯಾಕೆ ಎಂಫಸೈಸ್ ಮಾಡೋದು, ಯಾಕೆ ಇದನ್ನು ಒತ್ತಿ ಹೇಳೋದು? ಅಹಂಕಾರ ಶರಣಾಗಬೇಕು. ಅಹಂಕಾರಕ್ಕೆ ಅದಿಷ್ಟ ಇಲ್ಲ ಸರೆಂಡರ್ ಆಗೋದು, ಸೋಲೋದು ಎಲ್ಲ. ನಿಜವಾದ ಎಲ್ಲ ರಿಲಿಜನ್ನು ಹೇಳೋದೇನು? ಅಹಂಕಾರ ಸತ್ರೆ ನಿನಗೆ ಪುನರ್ಜನ್ಮ ಅಂತ. ಈಗೋಲೆಸ್ನೆಸ್ ಈಸ್ ದಿ ಫಸ್ಟ್ ಸ್ಟೆಪ್ ಟು ಮೆಡಿಟೇಷನ್. ಈಗೋಲೆಸ್ ಅಂದ್ರೆ ಏನು? ಅಹಂಕಾರ ಇಲ್ಲದೆ ಇರೋ ಸ್ಥಿತಿ. ಐಡೆಂಟಿಟಿಗಳನ್ನೆಲ್ಲ ನಾವು ಅದರಲ್ಲಿ ಇನ್ವಾಲ್ವ್ ಆಗದೆ ಇರೋ ಸ್ಥಿತಿ, ಅದರಲ್ಲಿ ಮುಳುಗದೆ ಇರೋ ಸ್ಥಿತಿ, ಪಾತ್ರ ಕಂಡುಕೊಳ್ಳದೆ ಇರೋ ಸ್ಥಿತಿ. ಅದು ಆವಾಗಲೇ ಧ್ಯಾನ ಆಗೋದು. ಇದು ಹೇಗೆ ಹೋಗುತ್ತೆ? ನಿಧಾನವಾಗಿ ಹೋಗುತ್ತೆ. ಅದು ಹೋಗ್ತಾ 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 ನಮಗೆ ಗೊತ್ತಾಗ್ತಾ ನಾವು ಅದನ್ನು ದೂರ ಇಡ್ತಾ, ನಾವು ಅನ್ನೆಸೆಸರಿಯಾಗಿ ಅದನ್ನು ಉಪಯೋಗಿಸದೇ ಇದ್ರೆ ನಿಧಾನವಾಗಿ ನಮ್ಮಲ್ಲಿ ಆಂಗ್ಸೈಟಿ ಹೊಟ್ಟೋಗುತ್ತೆ, ಕೋಪ ಹೊಟ್ಟೋಗುತ್ತೆ, ದ್ವೇಷ ಹೊಟ್ಟೋಗುತ್ತೆ, ಆಂಕ್ಷಿಯಸ್ ಫೀಲಿಂಗ್ ಹೊಟ್ಟೋಗುತ್ತೆ. ಇದೆಲ್ಲ ತಾನೇ ಮಾಯ ಆಗುತ್ತೆ. ಅಹಂಕಾರ ಮಾಯ ಆಗ್ತಾ ಸ್ವಲ್ಪನೇ ಮಾಯ ಆಗ್ತಾ, ಹೇಗೆ ನದಿ ಬಂದು ಆ ಒಂದು ಐಡೆಂಟಿಟಿನ ಕಳ್ಕೊಂಡು ಸಮುದ್ರಕ್ಕೆ ಸೇರ್ತಾ ತಾನು ಸಮುದ್ರವೇ ಆಗಿ ಹೋಗುತ್ತೋ ನಿರಂತರವಾಗಿ, ಹಾಗೆ ನಮ್ಮೆಲ್ಲ ಗುಣಗಳು ಕೂಡ ಹಾಗೆ ಕರಗಿ ಮಾಯ ಆಗೋಗುತ್ತೆ. ಅಹಂಕಾರ ಹೋಗ್ತಾ ಎಲ್ಲವೂ ತಾನಲ್ಲಿ ಮಾಯ ಆಗೋಗುತ್ತೆ. ಇದು ಪ್ರೇಮದಿಂದ ನದಿ ಹೋಗಿ ಸೇರಬೇಕು. ಫೋರ್ಸ್ ಮಾಡಿ ನೀವು ಅಹಂಕಾರ ಬಿಡಿ ಅನ್ನೋದು, ಚಪ್ಪಲಿ ತಗೊಂಡು ಹೊಡಿಯೋದು, ಅದು ತಪ್ಪು ಅನ್ನೋದು, ಆ ಥರ ರಿಯಾಕ್ಟ್ ಮಾಡಿದ್ರೆ ಆಗಲ್ಲ. ಅದು ನಿಮಗೆ ಗೊತ್ತಾಗಬೇಕು, ನಿಮಗೆ ಅನುಭವಕ್ಕೆ ಬರಬೇಕು. ಇದು ಸುಳ್ಳಲ್ಲಿ ನಾನು ಚಿಂತೆಯಿಂದ ಒದ್ದಾಡ್ತಿದ್ದೀನಿ, ನಾನು ನಿಶ್ಚಿಂತೆ ಆಗಬೇಕಾದ್ರೆ ನಾನು ತೇಲ್ಬೇಕು, ಈಜಬೇಕು, ದಡ ಸೇರಬೇಕು, ಮುಳುಗಬಾರ್ದು ಅನ್ನೋದು ಅಷ್ಟು ನಮಗೆ ಬುದ್ಧಿ ಇದೆ. ಗೊತ್ತಾಗಬಾರ್ದಾ? ಈ ಥರ ನಾವು ಲೀಪ್ ತಗೊಳಕ್ಕೆ ಇಷ್ಟಪಟ್ಟರೂ ಕೂಡ ನಮ್ಮ ಅಹಂಕಾರ ಒಂದೊಂದ್ಸತಿ ಬಿಡಲ್ಲ, ನಮ್ಮ ಸುತ್ತ ಇರೋರು ಬಿಡಲ್ಲ. ಆರಾಮಾಗಿರಿ, ಸ್ವಲ್ಪ ವೇಟ್ ಮಾಡಿ, ಹೊರಗಡೆ ಪ್ರಪಂಚ ಹೇಗಿದೆಯೋ ಬದುಕಬೇಕಾದ್ರೆ ನೀವು ನೋಡ್ಕೋಬೇಕು. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ, ಎಲ್ಲ ಮಾಡ್ತೀರಾ ನಾವು ಅದು ಬೇಡ. ಅದರಲ್ಲಿ ಸ್ವಲ್ಪ ಜನ ಉಳ್ಕೊಂಡ್ರೆ ಇರಲಿ, ಮನೆಯಲ್ಲೇ ಒಬ್ಬರೇ ಇದ್ದಾರೆ, ಹುಚ್ಚರು ಅಂದ್ರೂ ಪರವಾಗಿಲ್ಲ. ಆ ಹುಚ್ಚರಿಂದ ಆದರೂ ಮಾನವ ಕುಲ ಏನಾದ್ರೂ ಉಳಿದ್ರೆ ಉಳಿಲಿ, ನೀವು ಮನೇಲಿ ಉಳ್ಕೊಳ್ಳಿ. ನಾನು ಅದನ್ನು ಹೇಳೋದು. ಹಾಗೆ ಉಳಿದವರು, ಇವತ್ತು ಹುಚ್ಚರಾಗಿ ಉಳಿದವರು ಅವತ್ತಿನ ದಿನ ಮಾತು ಕೇಳಿದ್ರೆ, ಸನ್ಯಾಸ ತಗೊಳ್ದೆ ಆ ತಾಯಿ ಮಾತು ಕೇಳಿದರೆ ಶಂಕರಾಚಾರ್ಯರು ನಮಗೆ ಸಿಗ್ತಾ ಇರಲಿಲ್ಲ. ರಾಮಕೃಷ್ಣ ಪರಮಹಂಸರು ಆವಾಗ ಹೆಂಡತಿ ಮಾತು ಕೇಳಿದರೆ ಪ್ರಾರಂಭದಲ್ಲಿ ನಮಗೆ ಸಿಗ್ತಾ ಇರಲಿಲ್ಲ. ಆವಾಗ ನಾವು ಯಾರ ಮಾತು ಕೇಳಬಾರ್ದು, ನಾವು ಒಂದು ಲೀಪ್ ತಗೊಳಕ್ಕೆ ತಯಾರಿದ್ದೀವಿ ಅಂದರೆ ತಯಾರಾಗಬೇಕು. ಇವತ್ತು ಅಂಥವರೆಲ್ಲ ಹುಚ್ಚಿಡಿದ್ರಿಂದ ನಮ್ಗೆ ಇವತ್ತು ಒಂದೇ ದಾರಿ ಸಿಕ್ಕಿದೆ. ಹುಚ್ಚು ಒಂದು ಪ್ರಪಂಚ ಹುಚ್ಚು ಅಂದ್ರೂ ಪರವಾಗಿಲ್ಲ, ಏನು ಮಾಡಬೇಕು ಅದನ್ನೇ ಮಾಡಿ, ಹೇಗೆ ಮಾಡಬೇಕು ಹಾಗೇ ಮಾಡಿ. ಆ ಎಂಟಿನೆಸ್ ಅಂತ ಇದೆಯಲ್ಲ, ಸ್ವಲ್ಪ ಹೊತ್ತು ಆ ಖಾಲಿ ಆಗಲಿ. ನಿಮ್ಮ ಮನಸ್ಸು ಖಾಲಿ ಮಾಡೋಕ್ಕಾಗಲ್ಲ. ಮನಸ್ಸು ಕಂಟೈನರು, ಆ ಯೋಚನೆಗಳು ಕಂಟೆಂಟ್ನ ಸ್ವಲ್ಪ ಹೊತ್ತು ಕೇರ್ ಮಾಡಬೇಡಿ, ಕೂತ್ಕೊಳ್ಳಿ. ಆ ಎಂಟಿನೆಸ್ ಸಿಗಬೇಕಾದ್ರೆ ಕಂಟೈನರು ಬೇಡ, ಕಂಟೆಂಟೂ ಬೇಡ. ಅದಿದ್ರೆ ತಾನೆ. ಅದಿಲ್ಲದೆ ಪಕ್ಕಕ್ಕಿಲ್ಲದೆ ನೋಡಿ. ವಿತೌಟ್ ಮೈಂಡ್ ಸಿ, ದಟ್ ಈಸ್ ಅ ರೈಟ್ ಸೀಯಿಂಗ್. ವಿತೌಟ್ ಪ್ರೆಜುಡೀಸ್ ಲಿಸನ್. ವಿತೌಟ್ ಮೈಂಡ್ ನೋಡಿ, ಕೇಳಿ, ಮೂಸಿ, ಮುಟ್ಟಿ, ಎಲ್ಲ ಇಂದ್ರಿಯಗಳು ಮನಸ್ಸನ್ನು ಪಕ್ಕಕ್ಕಿಟ್ಬಿಟ್ಟು ಮಾಡಲಿ. ಆವಾಗ ಅದರಲ್ಲಿ ನಾವು ಕಂಡೆಮ್ ಮಾಡಲ್ಲ, ಯಾರನ್ನೂ ಅಪ್ರಿಷಿಯೇಟು ಮಾಡಕ್ಕೆ ಹೋಗಲ್ಲ, ಜಡ್ಜ್ ಮಾಡಲ್ಲ. ಇದೆಲ್ಲ ಮನಸ್ಸಿಂದಲ್ವಾ? ಆಲ್ ಪ್ರಿಜುಡೀಸ್, ಆಲ್ ಅಸಂಪ್ಷನ್ಸ್ ಏನು ಇಲ್ಲದೆ ಕ್ಲಿಯರ್ ಆಗಿ ನೋಡಿ, ಒಳಗಡೆಯಿಂದ ನೋಡಿ, ಮನಸ್ಸನ್ನು ಪಕ್ಕಕ್ಕಿಟ್ಟು ನೋಡಿ. ಆವಾಗ ನಿಮಗೆ ಒಂದು ಪವಾಡ ನಿಮ್ಮ ಜೀವನದಲ್ಲಿ. ಯು ಸ್ಟಾರ್ಟ್ ಫೀಲಿಂಗ್ ಯುವರ್ ಓನ್ ವೇ, ಯು ಸ್ಟಾರ್ಟ್ ಫೀಲಿಂಗ್ ಯುವರ್ ಓನ್ ಸೆಲ್ಫ್. ಇದು ಆಗಬೇಕು. ಗ್ರೇಸ್ ಅಂದರೆ ಇದು, ಜೀವನದ ಸ್ಪ್ಲೆಂಡರ್ ಅಂದರೆ ಇದು. ಆಗ ನಿಮ್ಮೊಳಗಿಂದನೇ ನೀವೇ ಹುಟ್ಟಿ ಬರ್ತೀರಾ. 3 ಡೈಮೆನ್ಷನಲ್ ಮ್ಯಾನ್ ವಿಲ್ ಕಮ್ ಔಟ್ ಫ್ರಮ್ ಯು.
ಇದು ರೆವಲ್ಯೂಷನ್ ಆಗಬೇಕಾದ್ರೆ, ಮನುಷ್ಯನಲ್ಲಿ ದೇವರಾಗಬೇಕಾದ್ರೆ ಮುಂದಿನ ಒಂದು ಒಂದು ಡ್ರೀಮ್ ಏನು, ಮನುಷ್ಯ ಮುಂದಿನ ಭವಿಷ್ಯ ಏನಂದರೆ ದೇವರಾಗೋದು. ಆ 3 ಡೈಮೆನ್ಷನಲ್ ಮ್ಯಾನ್ ಅಂತ ನಾನು ಹೇಳ್ತಿರ್ತೀನಲ್ಲ, ನಿಮ್ಮ ಕಾನ್ಷಿಯಸ್ ಲೆವೆಲ್ನಲ್ಲಿ, ಪ್ಯೂರ್ ಕಾನ್ಷಿಯಸ್ ಲೆವೆಲ್ನಲ್ಲಿ ಸ್ಟಡಿ ಆಗಿರ್ತೀರ. ಆ ಸ್ಟಡಿನೆಸ್ಗೆ ನಾನು ಹೆಸರು ಕೊಟ್ಟಿದ್ದೀನಿ ಬುದ್ಧ ಆಗಿರ್ತೀರಾ ಅಂತ. ಬೀಯಿಂಗ್ ಲೆವೆಲ್ನಲ್ಲಿ ಯು ಆರ್ ಬುದ್ಧ ಅಂತ. ಹಾಗೇನೆ ಕಾನ್ಷಿಯಸ್ ಲೆವೆಲ್ ಆದಮೇಲೆ ಕಂಪ್ಯಾಷನೇಟ್ ಲೆವೆಲ್ನಲ್ಲಿ, ಫೀಲಿಂಗ್ ಲೆವೆಲ್ನಲ್ಲಿ ಪೂರಾ ಪ್ರೇಮ, ಕಂಪ್ಯಾಷನ್, ಅದು ಕೃಷ್ಣ. ಅದಕ್ಕೊಂದು ಟೈಟಲ್ ಕೃಷ್ಣ ಅಂತ ಕೊಟ್ಟಿದ್ದೀನಿ. ಬುದ್ಧ ಒಳಗಡೆ ಕೃಷ್ಣ ಎಕ್ಸ್ಪ್ರೆಷನ್, ಲವ್, ಕಂಪ್ಯಾಷನ್. ನೀವು ಮಾಡೋ ಒಂದೊಂದು ಕೆಲಸನಲ್ಲೂ ಕ್ರಿಯೇಟಿವಿಟಿ ಇರುತ್ತೆ ನೋಡಿ, ಅದು ಮೈಕಲ್ ಆಂಜಲೋ. ಅದಕ್ಕೆ ಬೀಯಿಂಗ್, ಫೀಲಿಂಗ್, ಡೂಯಿಂಗ್. ಬೀಯಿಂಗ್ ಈಸ್ ಬುದ್ಧ, feeling is Krishna, doing is Michelangelo. Imagine all these 3 together in one person. He is ಸಂಪೂರ್ಣ. ಆ ಒಂದು ವ್ಯಕ್ತಿತ್ವ, ಆ ಒಂದು ಪರಿಪೂರ್ಣತ್ವ ಮನುಷ್ಯನಲ್ಲಿ ಕಾಣಬೇಕು. ಅದಕ್ಕೆ ನಾವು ಒಂದೊಂದು ಸ್ಟೆಪ್ನಲ್ಲೂ ಕೆಲಸ ಮಾಡಬೇಕಾಗಿತ್ತು. ಇರಬಹುದು ಯುಗ ಬದಲಾವಣೆಗೆ ಪರೀಕ್ಷೆ ಇರಬಹುದು. ಇದು ನಾವೆಲ್ಲನೂ ಕೂಡ ನೆಲಕ್ಕೆ ಬಿದ್ದ ಒಂದು ಬೀಜ. ಅದು 2ನೇ ಹಂತಕ್ಕೆ ಹೋಗೋಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ಳೋಣ, ನಮ್ಮ ಅಹಂಕಾರವನ್ನೆಲ್ಲ ಕೊಟ್ಕೊಳ್ಳೋಣ. ಆಗ ಒಂದು ಹೊಸ ಒಂದು ಚೈತನ್ಯ ನಮ್ಮಲ್ಲಿ ಹುಟ್ಟುತ್ತೆ. ನಮ್ಮಲ್ಲಿ 3 ಡೈಮೆನ್ಷನಲ್ ಒಟ್ಟಿಗೆ ಕೆಲಸ ಮಾಡುವಂತಹ ಒಂದು ವಿವೇಕ, ಪ್ರಜ್ಞೆ, ಧೀ ಪ್ರಚೋದನೆ ಆಗಿರುವಂತಹ ಒಂದು ಸ್ಥಿತಿ ಬರುತ್ತೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಏನಾದರೂ ಇದ್ರ ಬಗ್ಗೆ ಪ್ರಶ್ನೆ ಇದ್ದರೆ ಕೇಳಿ, ಇದಕ್ಕೆ ನಾಳೆ ಉತ್ತರ ಕೊಡ್ತೀನಿ.